ಬ್ರೇಕ್ ವಿಫಲಗೊಂಡ ಆಟೋ ರಿಕ್ಷಾವೊಂದು ಚಾಲಕನ ನಿಯಂತ್ರಣ ತಪ್ಪಿ ಮೊಬೈಲ್ ಅಂಗಡಿಯೊಳಗೆ ನುಗ್ಗಿದ ಘಟನೆ ದಾಪಕ್ಲು ಪಟ್ಟಣದಲ್ಲಿ ಸೋಮವಾರ ಬೆಳಿಗ್ಗೆ ನಡೆದಿದೆ. ದಾಪಕ್ಲು ಪಟ್ಟಣದಿಂದ ಪ್ರಯಾಣಿಕರನ್ನ ಹೊತ್ತು ಸಾಗ್ತಾ ಇದ್ದ ಆಟೋ ರಿಕ್ಷಾ ಬ್ರೇಕ್ ವಿಫಲಗೊಂಡು ಚಾಲಕನ ನಿಯಂತ್ರಣ ತಪ್ಪಿ ದಾಪಕ್ಲು ಪಟ್ಟಣದಿಂದ ಕೊಡವ ಸಮಾಜಕ್ಕೆ ತೆರಳುವ ಮುಖ್ಯ ರಸ್ತೆಯ ತಿರುವಿನಲ್ಲಿರುವ ಮೊಬೈಲ್ ಕಾರ್ನರ್ ಎಂಬ ಮೊಬೈಲ್ ಮಳಿಗೆ ಒಳಗೆ ನುಗ್ಗಿದೆ. ಅಪಘಾತದ ರಭಸಕ್ಕೆ ಮೊಬೈಲ್ ಮಳಿಗೆಯ ಪೀಠೋಪಕರಣಗಳು ಹಾಗೂ ಮೊಬೈಲ್ ಪರಿಕರಗಳು ಹಾನಿಯಾಗಿದ್ದು ಅಪಾರ ನಷ್ಟ ಉಂಟಾಗಿದೆ ಎಂದು ಮೊಬೈಲ್ ಮಳಿಗೆಯ ಮಾಲೀಕ ಫಾರೂಕ್ ಮಾಹಿತಿ ನೀಡಿದ್ದಾರೆ. ಅಪಘಾತದಿಂದ ಆಟೋ ರಿಕ್ಷಾಗೆ ಹಾನಿಯಾಗಿದ್ದು ಚಾಲಕ ಮತ್ತು ಆಟೋದಲ್ಲಿದ್ದ ಪ್ರಯಾಣಿಕರೊಬ್ಬರು ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸ್ಥಳಕ್ಕೆ ದಾಪಕ್ಲು ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಕೊಡಗು ಚಾನಲ್ ನ್ಯೂಸ್, ಜಕರಿಯಾ, ದಾಪಕ್ಲು. वो कौन से भी होते नहीं, एक आधा घंटा बाद में होता है। ಗ್ಲಾಸ್ ಉಂಟವರು ಫಾರೂಕ್ ಅಂತ ಹೇಳ್ಬಿಟ್ಟು ಮೊಬೈಲ್ ಕಾರ್ನರ್ ಶಾಪ್ ಇದು. ಆ್ಯಕ್ಚುಲಿ ನಾವು ಬೆಳಿಗ್ಗೆ ಬಂದುಬಿಟ್ಟು ಶಾಪ್ ಓಪನ್ ಮಾಡಿ ಇಲ್ಲಿ ಕೆಲಸ ಮಾಡ್ತಾ ಇದ್ವಿ. ಕೆಲಸ ಮಾಡ್ತಾ ಇರುವಾಗ ಸಡನ್ನಾಗಿ ಒಂದು ಆಟೋ ಬಂದ್ಬಿಟ್ಟು ಡೈರೆಕ್ಟ್ ಹಂಗೆ ನುಗ್ಗಿದೆ. ಬ್ರೇಕ್ ಫೇಲ್ ಆಗಿದೆ ಅಂತ ಹೇಳ್ತಿದ್ದಾರೆ ಅವರು. ಹಂಗೆ ನುಗ್ಗಿಬಿಟ್ಟು ಫರ್ನಿಚರ್ ಇದೆಲ್ಲ ಫುಲ್ ಡ್ಯಾಮೇಜ್ ಆಗಿದೆ. 2 ಕೌಂಟ್ರ್ ಹೋಗಿದೆ ಮತ್ತು ಫರ್ನಿಚರು ಫುಲ್ ಡ್ಯಾಮೇಜ್ ಆಗಿದೆ. ನಾವು ಆ್ಯಕ್ಚುಲಿ ಆ ಕಡೆ ಇರಲಿಲ್ಲ, ಆ ಕಡೆ ಇದ್ದಿದ್ರೆ ನಾವೇ ಇರ್ತಾ ಇರಲಿಲ್ಲ. ಇವಾಗ ಸುಮಾರು ನಷ್ಟ ಉಂಟಾಗಿದೆ. ಅಂದರೆ ಕೌಂಟ್ರ್, ಫರ್ನಿಚರ್, ಐಟಮ್ಸ್, ಆಕ್ಸಸರೀಸ್ ಎಲ್ಲ ಡ್ಯಾಮೇಜ್ ಆಗಿದೆ. ತುಂಬ ನಷ್ಟ ಉಂಟಾಗಿದೆ.